ಕಾಂಗ್ರೆಸ್ ಪಾರ್ಟಿಯ ಒಳಜಗಳದಿಂದ ಆಡಳಿತ ಅಧೋಗತಿಗಿಳಿದಿದೆ. ಭಾರಿ ದೊಡ್ಡ ಪಬ್ಲಿಸಿಟಿ ಕೊಟ್ರ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಮತ್ತು 17 ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಕೇಳ್ತೀವಿ. ಅಂದ್ರೆ ಜಗಳ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಒಪ್ಕೊಂಡಾರ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಹಾಡೇ ಹಗಲು ದರೋಡೆ ಆಗ್ತದೆ. ಪೊಲೀಸರು ಪರಿಶ್ರಮ ಪಟ್ಟು ಹಿಡಿದಿದ್ದಾರೆ. ನಾನು ಅದಕ್ಕೆ ಬೆಂಗಳೂರಿನಲ್ಲಿ ಓಪನ್ ದರೋಡೆ, ಭ್ರಷ್ಟಾಚಾರದ ಪರಾಕಾಷ್ಠೆ. ಇದರ ಮಧ್ಯದಲ್ಲಿ ಜಗಳದಿಂದಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ. ನಾನು ಕಾಂಗ್ರೆಸ್ ಪಾರ್ಟಿಯವರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಜಗಳ ಏನಿದ್ರು ನೀವು ಬಗೆಹರಿಸುವರಿ. ನಿಮ್ಗೆ 2023 ಜನ ಮ್ಯಾಂಡೇಟ್ ಕೊಟ್ಟರು. ನೀವು ಸರಿಯಾದ ಆಡಳಿತವನ್ನ ಕೊಡುವಂತ ಕೆಲಸವನ್ನ ಮಾಡ್ರಿ. ಬೀದಿರಂಪ ಹಾದಿರಂಪ ಮಾಡಿ ಮಳೆ ಜಾಸ್ತಿಯಾಗಿ ಅನೇಕ ಕಡೆ ರಸ್ತೆಗಳು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಕಲಬುರಗಿ, ಈ ತರದ ಅನೇಕ ಮಹಾನಗರ ಪಾಲಿಕೆಯಲ್ಲಿ ಸಹಿತ ರಸ್ತೆಗಳ ಪರಿಸ್ಥಿತಿ ಗಂಭೀರ. ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು ಮಹಾನಗರ ಪಾಲಿಕೆಗಳು ಬಿಡುಗಡೆ ಮಾಡಬೇಕಂತ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಔಷಧಿಗಳ ಸಿಗ್ತಾನೆ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರ ಒಳಜಗಳದ ನೇರ ಪರಿಣಾಮ ಆಡಳಿತ ಮೇಲೆ ಆಗ್ತದೆ. ಇದಕ್ಕಿಂತ ಜಾಸ್ತಿ ಉದಾಹರಣೆ ಬೇಕಿಲ್ಲ. ಹಾಗಾಗಿ ಐ ಅರ್ಜ್ ದಿ ಕಾಂಗ್ರೆಸ್ ಪಾರ್ಟಿ ಟು ರಿಸಾಲ್ವ್ ಯುವರ್ ಪ್ರಾಬ್ಲಮ್ಸ್. People have given you the mandate for 5 years. Whether you, Mr. Siddaramaiah, wants to continue or Mr. D.K. Shivakumar wants to replace him, that is your problem. But you are bringing administration to almost standstill. It has gone through doldrums. Nobody knows what is going to happen, and absolutely there is nobody to tell and there is nobody to listen. That is the situation in the Karnataka, where the Congress party is ruling. ಈ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಹಾಗಾಗಿ ರೈತರು ಆಂದೋಲನ ಮಾಡ್ತಾ ಇದ್ದಾರೆ, ಜನ ಆಂದೋಲನ ಮಾಡ್ತಾ ಇದ್ದಾರೆ. ಎಲ್ಲ ಕಾರಣದಿಂದ ನೀವು ಸರಿಯಾಗಿ ಆಡಳಿತ ನಡೆಸಿರಿ, ಇಲ್ಲ ಬಿಟ್ಟು ಹೋಗ್ರಿ. ನೀವು ಹೆಂಗಿದ್ರು ರಾಜಣ್ಣವರು ಹೇಳ್ಯಾರಲ್ಲ, ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ. ಆಡಳಿತ ನಡೆಸುವಂತ ರೀತಿ ಏನಿದೆ, ಇರೋದು 3 ರಾಜ್ಯ, ಆ 3 ರಾಜ್ಯದಲ್ಲಿ ಇದೇ ಹಣೆ ಬರ. ತೆಲಂಗಾಣದಲ್ಲಿ ಇದೇ ಸ್ಥಿತಿ ಇದೆ. ನಾನು ಈಗ ಮೊನ್ನೆ ತೆಲಂಗಾಣಕ್ಕೆ ಹೋಗಿ ಬಂದಿದ್ದೆ, ಅಲ್ಲೂ ಇದೇ ಸ್ಥಿತಿ ಇದೆ. ಹಾಗಾಗಿ ಒಂದು ತಕ್ಷಣ ಸರಿ ಮಾಡ್ರಿ, ಇಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರ್ರಿ. ಇದು ನನ್ನ ಸ್ಪಷ್ಟವಾದಂಥ ಆಗ್ರಹ ಇದೆ. ನಿಮ್ಗೆ ನಡೆಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಎದಕ್ಕೆ ಮಾಡ್ತೀರಿ? ಥ್ಯಾಂಕ್ ಯು. ರಾಹುಲ್ ಗಾಂಧಿ ನೋಡ್ರಿ, ಅವ್ರು ಬಂದದ್ದು ಮೊನ್ನೆ ಬಂದಾರ 25ನೇ ತಾರೀಕು 26ನೇ ತಾರೀಕು ಬಿಹಾರ್ ಚುನಾವಣೆ ಆದ್ಮೇಲೆ ಯಥಾ ಪ್ರಕಾರವಾಗಿ
ಅವರು ನಾಪತ್ತೆ ಆಗಿದ್ದರು. ಎಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ. ಮತ್ತು ಇಲೆಕ್ಷನ್ಗಿಂತ ಮೊದಲು ಹೋಗಿದ್ರು. ಇಲೆಕ್ಷನ್ಗಿಂತ ಮೊದಲು ಒಂದೆರಡು ದಿವಸ ಗಾಯಬ್ ಆಗಿದ್ರು. ಎಲ್ಲಿ ಹೋಗಿದ್ರೇನು? ಹಾಗಾಗಿ ಬಿಹಾರ ಚುನಾವಣೆಯಲ್ಲಿ ಆ ಲಾಟಿನಿ ಇವರ ಹೋಗಿ ಅದನ್ನ ಆಫ್ ಮಾಡಿಬಿಟ್ರೆ. ಹಾಗಾಗಿ ರಾಹುಲ್ ಗಾಂಧಿಗೆ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ಬೇಕಂತ ತೋಚಲಾರದ ಪರಿಸ್ಥಿತಿ ಒಳಗಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳ್ತಾರ ಅಂತ ಅನ್ನೋದು ಕಾನ್ಫಿಡೆನ್ಸ್ ಅವ್ರಿಗೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಬಿಟ್ಟು ಬಿಡ್ರಿ ಅಂತ ಹೇಳಿದ್ರೆ ಅವರು ಕೇಳ್ತಾ ಇಲ್ಲ. ಹಿಂಗಾಗಿ ರಾಹುಲ್ ಗಾಂಧಿ ಹ್ಯಾಸ್ ಬಿಕಮ್ ಹೆಲ್ಪ್ಲೆಸ್. ಮತ್ತು ಖರ್ಗೆ ಸಾಹೇಬರಂತೂ ಹೆಲ್ಪ್ಲೆಸ್ ಇದ್ದೇ ಇದ್ದಾರೆ. ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಅದ. ಅದ್ರ ಬಟ್ ಅಲ್ಲಿ ಎಲ್ಲ ನಕಲಿ ಗಾಂಧಿಗಳದ ನಡೆಯುವುದರಿಂದ ಕಾಂಗ್ರೆಸ್ ಪಾರ್ಟಿ ಒಳಗೆ ನಕಲಿ ಗಾಂಧಿ ಇರೋದಕ್ಕೆ ಏನೂ ನಡೆಯುವುದಿಲ್ಲ. ಹಾಗಾಗಿ ಅವರು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಅಲ್ಲದಂತ ಒಂದು ಅಸಹಾಯಕ ಸ್ಥಿತಿಗೆ ಬಂದು ತಲುಪಿದ್ದಾರೆ ರಾಹುಲ್ ಗಾಂಧಿ ಮತ್ತು ಇವರೆಲ್ಲರೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.